ಒಂದು ವೇಳೆ ನೀವೇನಾದರೂ ಸ್ವಲ್ಪನಾದರೂ ಬುದ್ಧಿ ಇರುವ ಪುರುಷನಾಗಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಹೆಂಡತಿ ಹೆಸರಲ್ಲಿ ಯಾವುದೇ ತೆರನಾದ ಆಸ್ತಿಯನ್ನು ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಸಲಹೆಯನ್ನು ನಾನು ಯಾವ ಹುಡುಗರು ಮದುವೆ ಆಗೋಕ್ಕೆ ಪ್ಲ್ಯಾನಿಂಗನ್ನು ಮಾಡ್ತಾ ಇದ್ದಾರೋ ಅವರಿಗಾಗಿ ಮತ್ತು ಈಗ ತಾನೇ ಜಸ್ಟ್ ಹೊಸದಾಗಿ ಮದುವೆಯಾಗಿರುವ ಗಂಡಂದಿರಿಗೆ ಕೊಡ್ತಾ ಇರುವೆ. ಹೌದು ಗೆಳೆಯರೇ, ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಹೆಂಡತಿ ಹೆಸರಲ್ಲಿ ಸತ್ರೂ ಕೂಡ ಯಾವುದೇ ರೀತಿಯಾದ ಆಸ್ತಿಯನ್ನು ರಿಜಿಸ್ಟರ್ ಮಾಡೋಕ್ಕೆ ಹೋಗಬೇಡಿ. ಅದು ಹೊಸ ಮನೆ ಇರಬಹುದು, ಹೊಸ ಪ್ಲಾಟ್ ಇರಬಹುದು, ಇಲ್ಲವೇ ಹೊಸ ಜಮೀನು ಇರಬಹುದು, ಅದು ಏನೇ ಇರಬಹುದು. ಒಟ್ಟಿನಲ್ಲಿ ನಿಮ್ಮ ಹೆಂಡತಿ ಹೆಸರಲ್ಲಿ ಯಾವುದೇ ತರಹದ ಆಸ್ತಿಯನ್ನು ರಿಜಿಸ್ಟರ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವೇನಾದರೂ ಅವಳ ಹೆಸರಲ್ಲಿ ಪ್ರಾಪರ್ಟಿಗಳನ್ನು ರಿಜಿಸ್ಟರ್ ಮಾಡಿದ್ರಪ್ಪ ಅಂತಂದರೆ ನೀವು ಸತ್ರಿ ಅಂತ ಅಂದ್ಕೊಳ್ಳಿ. ಯಾಕಪ್ಪ ಅಂತಂದರೆ ಮುಂದೆ ನೀವು ಬಹಳಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಲೇಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪನಾದರೂ ಬುದ್ಧಿ ಇದ್ದರೆ ಈ ಒಂದು ಸ್ಟುಪಿಡಿಟಿಯನ್ನು ಮಾಡೋದ್ರಿಂದ ಬಚಾವಾಗಿ. ಸದ್ಯಕ್ಕೆ ಈ ಪ್ರೀತಿ, ಪ್ರೇಮ ಮತ್ತು ಮದುವೆ ಸಂಬಂಧಗಳಿವೆಯಲ್ಲ, ಇವೆಲ್ಲವೂ ಕೂಡ ಬ್ಯೂಟಿ ಹಾಗೂ ಪ್ರಾಪರ್ಟಿ ಗೇಮ್ಗಳಾಗಿವೆ, ಬಿಸ್ನೆಸ್ಗಳಾಗಿವೆ. ಈಗ ನೀವು ಮದುವೆ ಆಗೋಕ್ಕೆ ಹೆಣ್ಣನ್ನು ಹುಡ್ಕೋಕೆ ಹೋಗ್ತಿರಲ್ಲ, ಹುಡುಗಿ ಕಡೆಯವ್ರು ಏನು ಕೇಳ್ತಾರೆ? ಹುಡುಗನ ಹತ್ರ ಸ್ವಂತ ಮನೆ ಇರಬೇಕು, ಸ್ವಂತ ಜಮೀನು ಇರಬೇಕು, ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಇದೇ ಇರಬೇಕು. ಹುಡುಗ ನೋಡೋಕ್ಕೆ ಮಂಗನ ಥರ ಇದ್ದರೂ ಕೂಡ ನಡೆಯುತ್ತೆ, ಹುಡುಗ ಆಗಿರದೇ ಇದ್ದರೂ ಕೂಡ ನಡೆಯುತ್ತೆ. ಒಟ್ಟಿನಲ್ಲಿ ಅವ್ರಿಗೇನು ಬೇಕಾಗಿದೆ? ಪ್ರಾಪರ್ಟಿ ಬೇಕಾಗಿದೆ. ಸೊ ಸದ್ಯಕ್ಕೆ ಯಾರನ್ನ ಕೂಡ ನಂಬಕ್ಕಾಗಲ್ಲ. ಅದಕ್ಕಾಗಿ ನೀವು ಮದುವೆ ಆದ ನಂತರ ಇಲ್ಲವೇ ಮದುವೆ ಆಗುವಾಗ ಹುಡುಗಿ ಹೆಸರಲ್ಲಿ, ಹೆಂಡತಿ ಹೆಸರಲ್ಲಿ ಯಾವುದೇ ರೀತಿಯಾದ ಪ್ರಾಪರ್ಟಿಗಳನ್ನು ರಿಜಿಸ್ಟರ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದಿಷ್ಟು ಜನ ಮೂರ್ಖರು ನಿಮಗೆ ಹೇಳ್ತಾ ಇರ್ತಾರೆ, ಹೆಂಡತಿ ಹೆಸರಲ್ಲಿ ಮನೆಯನ್ನು ರಿಜಿಸ್ಟರ್ ಮಾಡು, ಹೆಂಡತಿ ಹೆಸರಲ್ಲಿ ಜಮೀನು ತಗೋ, ಹೆಂಡತಿ ಹೆಸರಲ್ಲಿ ಪ್ಲಾಟ್ ತಗೋ, ನಿನಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗತ್ತೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ರಿಜಿಸ್ಟ್ರಿ ಚಾರ್ಜಸ್ ಇರುತ್ತಲ್ಲ, ನೀವು ಪ್ರಾಪರ್ಟಿ ತೆಗೆದುಕೊಳ್ಳುವಾಗ ಅದರ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಸಿಗತ್ತೆ. ಅದಕ್ಕಾಗಿ ಅವಳ ಹೆಸರಲ್ಲಿ ಮಾಡು, ಮತ್ತು ನೀನು ಅವಳ ಹೆಸರಲ್ಲಿ ಮಾಡಿದರೆ ನಿಮ್ಮ ಅಂತಮ್ಮಂದರಿಗೆ ಗೊತ್ತಾಗಲ್ಲ, ನಿಮ್ಮ ಮನೆಯವರಿಗೆ ಗೊತ್ತಾಗಲ್ಲ, ನೀನು ಸುಮ್ಮನೆ ಮಾಡು ಅಂತೇಳಿ ಹೆಂಡತಿಯ ಮನೆ ಕಡೆಯವರು ಮತ್ತು ಮೂರ್ಖರು ನಿಮಗೆ ಮೂರ್ಖ ಸಜೆಷನ್ಗಳನ್ನು ಕೊಡ್ತಾ ಇರ್ತಾರೆ. ಇವುಗಳನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ನೀವು ನಿಮ್ಮ ಹೆಂಡತಿ ಹೆಸರಲ್ಲಿ ಯಾವುದೇ ತೆರನಾದ ಪ್ರಾಪರ್ಟಿಗಳನ್ನು ಮಾಡೋಕ್ಕೆ ಹೋಗಬೇಡಿ. ಸಿಂಗಲ್ ಪ್ರಾಪರ್ಟಿಯನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ, ಮತ್ತು ನಿಮ್ಮಿಬ್ಬರ ಮಧ್ಯೆ ಜಾಯಿಂಟ್ ಪ್ರಾಪರ್ಟಿಗಳನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅನ್ನೋದನ್ನು ನಾನೀಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡುವೆ, ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ರೀಸನ್ ನಂಬರ್ 1, ಲೀಗಲ್ ಕಾಂಪ್ಲಿಕೇಶನ್ಸ್ ಇನ್ ಕೇಸ್ ಆಫ್ ಡಿವೋರ್ಸ್. ಒಂದು ವೇಳೆ ನಿಮ್ಮ ಹೆಂಡತಿ ನಿಮ್ಮ ಜೊತೆಗೆ ಜಗಳ ಆಡಿಬಿಟ್ಟು ತವರ ಮನೆಗೆ ಹೋಗಿ ಕೂತ್ಕೊಳ್ಳಪ್ಪ ಅಂತಂದರೆ, ಇಲ್ಲವೇ ಡಿವೋರ್ಸನ್ನು ತೆಗೆದುಕೊಂಡು ಹೊರಟೋದ್ಲಪ್ಪ ಅಂತಂದರೆ, ಆವಾಗ ಏನು ಮಾಡ್ತೀರಾ ನೀವು? ಮದುವೆ ಆಗ್ತಾ ಇದ್ದಂತೆ ಬಹಳಷ್ಟು ಜನ ಗಂಡಂದಿರು ಏನು ಮಾಡ್ತಾರಪ್ಪ ಅಂತಂದರೆ ಹೆಂಡತಿ ಹೆಸರಲ್ಲೇ ಮನೆ ತೆಗೆದುಕೊಳ್ತಾರೆ, ಇಲ್ಲವೇ ಫ್ಲ್ಯಾಟ್ ತೆಗೆದುಕೊಳ್ತಾರೆ, ಜಮೀನನ್ನು ಖರೀದಿ ಮಾಡ್ತಾರೆ. ಸೊ ಇದನ್ನು ಮಾಡುವಾಗ ಅವರು ತಮ್ಮ ದುಡ್ಡನ್ನು ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಅವಳ ಹೆಸರಿಗೆ ಎಲ್ಲವನ್ನು ಕೂಡ ರಿಜಿಸ್ಟರ್ ಮಾಡ್ತಾರೆ. ಸೊ ಈ ರೀತಿ ಮಾಡಿದಾಗ ಅವಳೇನಾದರೂ ಡಿವೋರ್ಸನ್ನು ತೆಗೆದುಕೊಂಡು ಹೊರಟೋದ್ಲಪ್ಪ ಅಂತಂದರೆ ಅವಾಗೇನು ಮಾಡ್ತೀರಾ? ಸರಿನಾ? ಅಂದರೆ ನೀವು ಕಷ್ಟಪಟ್ಟು ಸಂಪಾದಿಸಿರುವ ಆಸ್ತಿ ಅವಳ ಹತ್ರ ಹೋಗುತ್ತೆ, ಮತ್ತು ಅವಳ ಹತ್ರ ಆಲ್ರೆಡಿ ಮನೆ ಇದ್ದರೂ ಕೂಡ ಅವಳು ನಿಮ್ಮ ಸಂಪಾದನೆಯಲ್ಲಿ ಜೀವನಾಂಶವನ್ನು ಅಂದರೆ ಅಲಿಮನಿಯನ್ನು ಡಿಮ್ಯಾಂಡ್ ಮಾಡ್ತಾಳೆ, ಕೇಳ್ತಾಳೆ. ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇನ್ನು ನೀವು ಅವಳ ಜೊತೆಗೆ ಜಾಯಿಂಟಲ್ಲಿ ಪ್ರಾಪರ್ಟಿಯನ್ನು ರಿಜಿಸ್ಟರ್ ಮಾಡಿಸಿದ್ರಪ್ಪ ಅಂತ ಅಂದ್ಕೊಳ್ಳಿ, ಆವಾಗಲೂ ಕೂಡ ಅವಳು ನಿಮ್ಮನ್ನು ಕಾಡ್ತಾಳೆ. ಈಗ ಯಾವ ಹುಡುಗಿಯನ್ನು, ಯಾವ ಹೆಂಡತಿಯನ್ನು ಕೂಡ ನಂಬಕ್ಕಾಗ್ತಾ ಇಲ್ಲ. ಮದುವೆಯಾಗಿ 2-3 ಮಕ್ಕಳಾಗಿರುವ ಆಂಟಿಯರು ಕೂಡ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ಗಂಡನನ್ನು ಬಿಟ್ಟು ಓಡೋಗ್ತಾ ಇದ್ದಾರೆ. ಸೊ ಈ ರೀತಿ ನಿಮ್ಮೊಂದಿಗೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಯಾರಿಗೆ ಗೊತ್ತು ನಿಮ್ಮ ಕೆಟ್ಟ ಹಣೆ ಬರ. ಅದಕ್ಕಾಗಿ ಅವಳ ಹೆಸರಲ್ಲಿ ಪ್ರಾಪರ್ಟಿಯನ್ನು ರಿಜಿಸ್ಟರ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟೇ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಕ್ಕರೂ ಕೂಡ ಮಾಡೋಕ್ಕೆ ಹೋಗಬೇಡಿ, ಮತ್ತು ನಿಮಗೆ ಸ್ಟಾಂಪ್ ಡ್ಯೂಟಿಯಲ್ಲಿ ಡಿಸ್ಕೌಂಟ್ ಸಿಗ್ತಾ ಇದೆ ಅಂತಂದರೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಇನ್ನು ಹೆಂಡತಿ ಕಡೆಯವರು ಮತ್ತೊಂದು ಟ್ರ್ಯಾಪನ್ನು ಏನು ಮಾಡ್ತಾರಪ್ಪ ಅಂತಂದರೆ, ತಮ್ಮ ಒಂದು ಆಸ್ತಿ ಇರುತ್ತಲ್ಲ, ಅದು ಖಾಲಿ ಪ್ಲಾಟು ಏನಾದರೂ ಒಂದು ತಮ್ಮ ಮಗಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ತಾರೆ, ಗಿಫ್ಟಾಗಿ ರಿಜಿಸ್ಟ್ರಿ ಮಾಡಿಸ್ತಾರೆ, ಮತ್ತು ನಿಮಗೆ ಆ ಪ್ಲಾಟಲ್ಲಿ ಮನೆ ಕಟ್ಟಕ್ಕೆ ಹೇಳ್ತಾರೆ. ಅಂತಂದರೆ ಅವರ ಖಾಲಿ ಪ್ಲಾಟಲ್ಲಿ ಹೋಗಿ ನೀವು ಲೋನ್ ಮಾಡಿ ನಿಮ್ಮ ದುಡ್ಡಿಂದ ಮನೆ ಕಟ್ತೀರಾ. ಅಲ್ಟಿಮೇಟ್ಲಿ ಮನೆ ಯಾರ ಹೆಸರು ಮೇಲೆ ಆಯಿತು? ಹೆಂಡತಿ ಹೆಸರು ಮೇಲೆ ಆಯಿತು. ಸೊ ಆವಾಗ ಅವಳು ನಿಮ್ಮನ್ನು ಅವಳ ತಾಳಕ್ಕೆ ತಕ್ಕಂತೆ ಕುಣಿಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನಿಮ್ಮನ್ನು ಹೆರಾಸ್ ಮಾಡೋಕ್ಕೆ ಮತ್ತು ನಿಮ್ಮನ್ನು ಅವಮಾನ ಮಾಡೋಕ್ಕೆ ಶುರು ಮಾಡ್ತಾಳೆ. ಸೊ ಅದಕ್ಕಾಗಿ ನಿಮ್ಮ ಆಸ್ತಿಯನ್ನು ನಿಮ್ಮ ಹೆಸರಲ್ಲೇ ಮಾಡ್ಕೊಳ್ಳಿ. ಸೊ ಅವಳ ಹೆಸರಲ್ಲಿ ಯಾವುದೇ ಥರನಾದ ಆಸ್ತಿ ಮಾಡಬೇಡಿ. ಇನ್ನು ನಿಮ್ಮಲ್ಲೇನಾದರೂ ನಿಮ್ಮ ಹೆಂಡತಿ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಅನ್ನೋ ಒಂದು ಮೂಢನಂಬಿಕೆ ಇತ್ತಪ್ಪ ಅಂತಂದರೆ, ನೀವೇನು ಮಾಡಿ, ನಿಮ್ಮ ಹೆಂಡತಿ ಹೆಸರಲ್ಲಿ ಲೋನ್ ಮಾಡಿ, ಅದರ ಪ್ರಾಪರ್ಟಿಗಳನ್ನು ರಿಜಿಸ್ಟರ್ ಮಾಡೋಕ್ಕೆ ಹೋಗಬೇಡಿ. ರೀಸನ್ ನಂಬರ್ 2, ಲಾಸ್ ಆಫ್ ಕಂಟ್ರೋಲ್ ಓವರ್ ಯುವರ್ ಅಸೆಟ್.
ಒಂದು ವೇಳೆ ನಿಮಗೇನಾದರೂ ನಿಮ್ಮದೇ ಆದ ಸ್ವಂತ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ನಾಲೆಜನ್ನು ಜಗತ್ತಿನೊಂದಿಗೆ ಶೇರ್ ಮಾಡುವ ಆಸೆ ಇದ್ದರೆ ನೀವು ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯಿನ್ ಆಗಿ ಎಲ್ಲವನ್ನು ಕಲಿಬೋದು ಮತ್ತು ಸಂಪಾದನೆಯನ್ನು ಕೂಡ ಶುರು ಮಾಡ್ಬೋದು. ಅದೇ ರೀತಿ ನೀವು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಮೊಬೈಲ್ ವಿಡಿಯೋ ಎಡಿಟಿಂಗನ್ನು, 30 ಡೇಸ್ ಲಾಗಿಂಗ್ ಕೋರ್ಸನ್ನು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು, ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗನ್ನು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕೂಡ ಕಲಿಬೋದು. ಎಲ್ಲದರ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ ಮತ್ತೆ ಕಲೀರಿ. ನೀವೇನಾದರೂ ನಿಮ್ಮ ಹೆಂಡತಿ ಹೆಸರಲ್ಲಿ ಆಸ್ತಿಯನ್ನು ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಅಸೆಟ್ ಮೇಲೆ ನಿಮಗೆ ಕಂಟ್ರೋಲ್ ಇರಲ್ಲ. ಉದಾಹರಣೆಗಾಗಿ ನೀವು ನಿಮ್ಮ ಹೆಂಡತಿ ಹೆಸರಲ್ಲಿ ಒಂದು ಮನೆಯನ್ನು ರಿಜಿಸ್ಟರ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮಗೆ ಮತ್ತು ನಿಮ್ಮ ಹೆಂಡತಿಗೆ ಜಗಳ ಆಯಿತು ಅಂತ ಅಂದ್ಕೊಳ್ಳಿ. ಆವಾಗಲಂತೂ ಆಕೆ ಏನನ್ನು ಕೂಡ ಮಾಡೋಕ್ಕೆ ಬಿಡಲ್ಲ. ನಿಮಗೆ ಆ ಮನೆಯನ್ನು ಬಾಡಿಗೆ ಕೊಡೋಕ್ಕೆ ಬಿಡಲ್ಲ, ಆ ಮನೆಯನ್ನು ಮಾರಾಟ ಮಾಡೋಕ್ಕೂ ಕೂಡ ಕೊಡಲ್ಲ, ಆ ಮನೆಯನ್ನು ಲೀಸಿಗೆ ಬಿಡೋಕ್ಕೂ ಕೂಡ ಕೊಡಲ್ಲ. ನಿಮಗೆ ಆ ಮನೆ ಮೇಲೆ ಯಾವುದೇ ಹಕ್ಕು ಉಳಿಯಲ್ಲ. ನೀವು ಅದನ್ನು ಸೇಲ್ ಮಾಡೋಕ್ಕೂ ಬರಲ್ಲ, ರೆಂಟಿಗೆ ಕೊಡೋಕ್ಕೂ ಬರಲ್ಲ, ಲೀಸ್ ಮೇಲೆ ಕೊಡೋಕ್ಕೂ ಬರಲ್ಲ. ಆದರೆ ಅವಳಿಗೆ ಎಲ್ಲ ಥರದ ಹಕ್ಕುಗಳಿರ್ತವೆ. ಅಂದರೆ ಆಕೆ ನಿಮ್ಮ ಜೊತೆಗಿದ್ದರೂ ಕೂಡ ಅವಳಿಗೆ ಎಲ್ಲ ಹಕ್ಕುಗಳಿರ್ತವೆ. ಆಕೆ ನಿಮ್ಮ ಜೊತೆಗಿಲ್ಲ, ಜಗಳ ಮಾಡಿಕೊಂಡು ತವರ್ ಮನೆಗೆ ಹೋಗಿದ್ದಾಳೆ, ಇಲ್ಲ ಡಿವೋರ್ಸ್ ತೊಗೊಂಡು ಪರ್ಮನೆಂಟ್ ಆಗಿಯೇ ತೊಲಗಿದ್ದಾಳೆ ಅಂತಂದರೂ ಕೂಡ ನಿಮಗೆ ಆ ಪ್ರಾಪರ್ಟಿಯ ಮೇಲೆ ಯಾವುದೇ ಥರದ ಹಕ್ಕಿರಲ್ಲ. ಬಟ್ ಅವಳಿಗೆಲ್ಲ ಹಕ್ಕಿರುತ್ತೆ. ಆಕೆ ಎನಿ ಟೈಮ್ ಆ ಮನೆಯನ್ನು ಮಾರ್ಬೋದು, ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ. ಆಕೆ ಅದನ್ನು ರೆಂಟಿಗೆ ಕೊಡ್ಬೋದು, ಲೀಸ್ ಮೇಲೆ ಕೊಡ್ಬೋದು, ಅದರ ಮೇಲೆ ಲೋನನ್ನು ಕೂಡ ತೆಗೆದುಕೊಳ್ಬೋದು. ಆಕೆ ಏನು ಬೇಕಾದರೂ ಮಾಡ್ಕೋಬೋದು. ಆದರೆ ನಿಮಗೇನು ಕೂಡ ಮಾಡೋಕ್ಕೆ ಬರಲ್ಲ. ನೀವೇನೇ ಮಾಡಬೇಕಂದ್ರೂ ಕೂಡ ಎಲ್ಲದಕ್ಕೂ ಅವಳ ಪರ್ಮಿಷನ್ ಬೇಕಾಗತ್ತೆ. ಆದರೆ ಅವಳೇನಾದರೂ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಪರ್ಮಿಷನ್ನ ಅವಶ್ಯಕತೆ ಅವಳಿಗೆ ಬೇಕಾಗೇ ಇಲ್ಲ. ನೀವು ನಿಮ್ಮ ಅಸೆಟ್ ಮೇಲಿಂದ ಪರ್ಮನೆಂಟಾಗಿ ನಿಮ್ಮ ಪವರನ್ನು, ಕಂಟ್ರೋಲನ್ನು ಕಳ್ಕೊತೀರ. ಸೊ ಈ ಒಂದು ಸ್ಟುಪಿಡಿಟಿಯನ್ನು ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ನಾನು ನಿಮ್ಮ ಹಿತಕ್ಕಾಗಿಯೇ, ನಿಮ್ಮ ಸೇಫ್ಟಿಗಾಗಿಯೇ ಹೇಳ್ತಾ ಇರುವೆ. ಮದುವೆಯಾದ ನಂತರ ಎಲ್ಲ ಆಸ್ತಿಯನ್ನು ಕಳ್ಕೊಂಡ್ಬಿಟ್ಟು ರೋಡಿಗೆ ಬಂದು ಗಳೋ ಅಂತ ಅಳ್ತಾ ಇರುವ ಬಹಳಷ್ಟು ಗಂಡ್ಮಕ್ಕಳನ್ನು ನಾನು ನೋಡಿರುವೆ. ಪ್ರತಿದಿನ ನನ್ನ ಹತ್ರ ಇಂತಹ 20-30 ಕೇಸ್ಗಳು ಬರ್ತವೆ ಹೆಲ್ಪ್ ಕೇಳಿಕೊಂಡು. ಅದಕ್ಕಾಗಿಯೇ ನಾನು ಈ ವಿಡಿಯೋವನ್ನು ಮಾಡಿ ನಿಮಗೂ ಕೂಡ ಅವೇರ್ನೆಸ್ಸನ್ನು ಕೊಡ್ತಾ ಇರುವೆ. ರೀಸನ್ ನಂಬರ್ 3, ಟ್ಯಾಕ್ಸ್ ಕಾಂಪ್ಲಿಕೇಶನ್ಸ್. ಒಂದು ವೇಳೆ ನೀವೇನಾದರೂ ನಿಮ್ಮ ಹೆಂಡತಿಯಲ್ಲಿ ನಿಮ್ಮ ಪ್ರಾಪರ್ಟಿಯನ್ನು, ಮನೆ, ಜಮೀನು, ಪ್ಲಾಟನ್ನು ರಿಜಿಸ್ಟರ್ ಮಾಡಿದ್ರಪ್ಪ ಅಂತಂದರೆ ಅದರಿಂದ ಏನಾದರೂ ಇನ್ಕಮ್ ಜನ್ರೇಟ್ ಆಗ್ತಾ ಇತ್ತಪ್ಪ ಅಂತಂದರೆ ಮುಂದೆ ನಿಮಗೆ ಟ್ಯಾಕ್ಸ್ ಕಾಂಪ್ಲಿಕೇಶನ್ಸ್ಗಳನ್ನು ಕೂಡ ಫೇಸ್ ಮಾಡಬೇಕಾದ ಒಂದು ದುಸ್ಥಿತಿ ಬಂದೇ ಬರುತ್ತೆ. ಈಗ ನಿಮ್ಮ ಹೆಂಡತಿ ಇದ್ದಾಳೆ, ಅವಳೇನು ಸಂಪಾದನೆ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಅವಳಿಗೆ ಯಾವುದೇ ಥರನಾಗಿ ಇಂಡಿಪೆಂಡೆಂಟಾಗಿ ಇನ್ಕಮ್ ಬರ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಆ ಪ್ರಾಪರ್ಟಿಯಿಂದ ಅಲ್ಲಿ ಇನ್ಕಮ್ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅಂದ್ಕೊಳ್ಳಿ. ಅದು ರೆಂಟ್ ಇರಬಹುದು, ಲೀಸ್ ಅಮೌಂಟ್ ಇರಬಹುದು, ಅದೇನೇ ಇರಬಹುದು. ಸೊ ಆ ಪ್ರಾಪರ್ಟಿ ದುಡ್ಡು ಗಳಿಸೋಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ಇದು ಯಾರ ಹೆಸರು ಮೇಲೆ ಇರುತ್ತೆ? ನಿಮ್ಮ ಹೆಂಡತಿ ಹೆಸರು ಮೇಲೆ ಇರುತ್ತೆ. ಅವಳಂತೂ ಸ್ವಂತ ಸಂಪಾದನೆ ಮಾಡ್ತಾ ಇಲ್ಲ. ಸೊ ಆ ಒಂದು ಪ್ರಾಪರ್ಟಿಯ ಇನ್ಕಮ್ ಇರುತ್ತಲ್ಲ, ಅದು ಕೂಡ ನಿಮ್ಮ ಟ್ಯಾಕ್ಸೇಬಲ್ ಇನ್ಕಮ್ನ ಜೊತೆಗೆ ಆ್ಯಡ್ ಆಗುತ್ತೆ. ಸೊ ಇದು ಟ್ಯಾಕ್ಸ್ ಪ್ರಾಬ್ಲಮನ್ನು ನಿಮಗೆ ಕ್ರಿಯೇಟ್ ಮಾಡುತ್ತೆ. ಅದಕ್ಕಾಗಿ ಹೆಂಡತಿ ಹೆಸರಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನನ್ನು ಮಾಡುವ ಮೂರ್ಖತನವನ್ನು ಅವಾಯ್ಡ್ ಮಾಡಿ. ರೀಸನ್ ನಂಬರ್ 4, ಫ್ಯಾಮಿಲಿ ಡಿಸ್ಪ್ಯೂಟ್ಸ್. ಒಂದು ವೇಳೆ ನಿಮ್ಮ ಮದುವೆ ಆದ ನಂತರ ಮತ್ತು ನೀವು ನಿಮ್ಮ ಹೆಂಡತಿ ಹೆಸರ ಮೇಲೆ ನಿಮ್ಮ ಪ್ರಾಪರ್ಟಿಗಳನ್ನೆಲ್ಲವನ್ನು ರಿಜಿಸ್ಟರ್ ಮಾಡಿದ ನಂತರ ಬೈ ಚಾನ್ಸ್ ಬ್ಯಾಡ್ ಲಕ್ ಅಂತೇಳಿ ನಿಮಗೇನಾದರೂ ಆಯಿತು ಅಥವಾ ನೀವು ಸತ್ತೋದ್ರಿ ಅಂತ ಅಂದ್ಕೊಳ್ಳಿ. ಆವಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ಗಳು ಶುರುವಾಗ್ತವೆ. ಎಲ್ಲ ಪ್ರಾಪರ್ಟಿ ಹೆಂಡತಿ ಹೆಸರು ಮೇಲೆ ಇರುತ್ತೆ. ಮನೆ ಆಗಿರ್ಬೋದು, ಪ್ಲಾಟ್ ಆಗಿರ್ಬೋದು, ಜಮೀನು ಆಗಿರ್ಬೋದು. ನಿಮಗೇನಾದರೂ ಆಕ್ಸಿಡೆಂಟ್ ಆಯಿತು, ನೀವೇನಾದರೂ ಹ್ಯಾಂಡಿಕ್ಯಾಪ್ ಆದ್ರಿ, ನಿಮಗೇನಾದರೂ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು, ಜಾಬ್ ಲಾಸ್ ಆಯ್ತಪ್ಪ ಅಂತಂದರೆ ಹೆಂಡತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾಳೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೊ ಅವಳೇನಾದರೂ ಹೋಗ್ತೀನಿ ಅಂತಂದರೆ ಹಾಗೆ ಹೋಗಲ್ಲ. ಅವಳು ನಿಮ್ಮನ್ನು ಕೂಡ ಬದುಕಿರುವಾಗಲೇ ಒದ್ದು ಹೊರಗೆ ಹಾಕ್ತಾಳೆ. ನೀನು ಯೂಸ್ಲೆಸ್ ಆಗಿದೆಯಾ ಅಂತೇಳಿ ಎತ್ತಿ ಹೊರಗಡೆ ಬಿಸಾಕ್ತಾಳೆ. ಇನ್ನು ನೀವು ಸತ್ತೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ಆವಾಗಂತೂ ಅವಳ ದಾರಿ ಸ್ಟ್ರೇಟ್ ಫಾರ್ವರ್ಡ್ ಹೈವೇ ರಸ್ತೆ ಆಗಿಬಿಡುತ್ತೆ. ಅವಳ ದಾರಿ ಕ್ಲಿಯರ್ ಆಗಿಬಿಡುತ್ತೆ. ಆವಾಗ ಆಕೆ ನಿಮ್ಮ ಪೇರೆಂಟ್ಸ್ಗಳನ್ನು ಕೂಡ ಮನೆಯಿಂದ ಆಚೆ ಹಾಕ್ಬೋದು. ಇನ್ನು ನಿಮಗೆ ತಮ್ಮ ಇದ್ದರೆ, ತಂಗಿ ಇದ್ದರೆ, ಅಂತಮ್ಮಂದಿರಿದ್ದರೆ ಇವರನ್ನು ಕೂಡ ಆಚೆ ಹಾಕ್ಬೋದು. ಮತ್ತು ಈ ಒಂದು ಪ್ರಾಪರ್ಟಿ ಇದೆಯಲ್ಲ ನಿಮ್ಮ ಮನೆಯಲ್ಲಿ ಕಲಹವನ್ನು ಸೃಷ್ಟಿ ಮಾಡುತ್ತೆ. ಅಂದರೆ ನೀವು ಗಪ್ಚುಪ್ಪಾಗಿ ನಿಮ್ಮ ಹೆಂಡತಿ ಹೆಸರಲ್ಲಿ ಪ್ರಾಪರ್ಟಿ ಮಾಡ್ತೀರಾ, ಅದು ಗೊತ್ತಾಗುತ್ತೆ. ನಿಮ್ಮ ಅಂತಮ್ಮಂದಿರಲ್ಲಿ ಮತ್ತು ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನಿಮ್ಮ ಪೇರೆಂಟ್ಸ್ಗಳ ಮಧ್ಯೆ ಮತ್ತು ನಿಮಗೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಮತ್ತು ನೀವೇನಾದರೂ ಸತ್ತೋಗಿದ್ದೀರಾ ಅಂತ ಅಂದ್ಕೊಳ್ಳಿ, ಮತ್ತು ನಿಮ್ಮ ಪೇರೆಂಟ್ಸ್ಗಳು, ನಿಮ್ಮ ಬ್ರದರು, ಸಿಸ್ಟರು ನಿಮ್ಮ ಮೇಲೇ ಡಿಪೆಂಡ್ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ. ಆವಾಗ ಅವರನ್ನು ನಿಮ್ಮ ಹೆಂಡತಿ ಬೀದಿಗೆ ಬಿಸಾಕ್ತಾಳೆ, ಬಿಟ್ಟೋಗ್ತಾಳೆ. ಸೊ ನೀವೇ ಇಲ್ಲ ಅಂತಂದರೆ ಆಕೆ ಸುಮ್ಮನೆ ನಿಮ್ಮ ತಂದೆ ತಾಯಿಗಳ, ಅಂತಮಂದಿರ, ತಂಗಿಯರ ಜವಾಬ್ದಾರಿಯನ್ನು ತಗೊಳ್ಳಲ್ಲ. ಸೊ ಅದಕ್ಕಾಗಿ ನಿಮ್ಮ ಪ್ರಾಪರ್ಟಿಯನ್ನು ನಿಮ್ಮ ಹೆಸರಲ್ಲೇ ರಿಜಿಸ್ಟರ್ ಮಾಡಿಸಿ. ಒಂದು ವೇಳೆ ಏನಾದರೂ ನಿಮ್ಮ ಸ್ವಂತ ಪ್ರಾಪರ್ಟಿ ಈಗಾಗಲೇ ಇದೆಯಪ್ಪ ಅಂತಂದರೂ ಕೂಡ ಹೇಳಕ್ಕೆ ಹೋಗ್ಬಿಡಿ.
ನೀವು ಪ್ರತಿ ತಿಂಗಳಿಗೆ 1 ಲಕ್ಷ ಗಳಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, 50,000 ಸಂಪಾದನೆ ಇದೆ ಅಂಥೇಳಿ. ಸೊ ಹೆಣ್ಣು ನೋಡ್ಕೋವಾಗ ಇದೇ ರೀತಿ ಮಾಡಿ. ನಿಮ್ಮ ಸ್ವಂತ ಮನೆ, ಸ್ವಂತ ಪ್ರಾಪರ್ಟಿ ಇದ್ದರೂ ಕೂಡ ನಿಮ್ಮ ಹೆಸರಲ್ಲಿ ಏನೂ ಇಲ್ಲ, ಪೇರೆಂಟ್ಸ್ಗಳ ಹೆಸರಲ್ಲೇ ಇದೆ ಅಂಥೇಳಿ ಮದುವೆ ಆಗಿ. ನಿಮ್ಮನ್ನು ಮದುವೆ ಆಗೋಳು ನಿಮ್ಮನ್ನು ನೋಡಿ ಬರಬೇಕು, ನಿಮ್ಮ ಆಸ್ತಿ ಪಾಸ್ತಿ ಹಣ ಸಂಪತ್ತನ್ನು ನೋಡಿ ಬರೋದಲ್ಲ. ಸೊ ಅವಳೇನಾದರೂ ದುಡ್ಡನ್ನು ನೋಡಿ, ಆಸ್ತಿ ಪಾಸ್ತಿ ಸಂಪತ್ತನ್ನು ನೋಡಿ ಬರ್ತಾ ಇದ್ಲಪ್ಪ ಅಂತಂದರೆ ನಿಮ್ಮೊಂದಿಗೆ ಆಕೆ ಇದೇ ರೀತಿ ಮಾಡ್ತಾಳೆ. ನಿಮ್ಮನ್ನು ಮರ್ಡರ್ ಮಾಡಿ ಕೂಡ ನಿಮ್ಮ ಪ್ರಾಪರ್ಟಿಯನ್ನು ಲಪ್ಟಾಯಿಸಿ ಹೋಗ್ಬೋದು. ಅದಕ್ಕಾಗಿ 1 ಲಕ್ಷ ಗಳಿಸ್ತಾ ಇದ್ದೀರಪ್ಪ ಅಂತಂದರೆ 50,000 ಅಂಥೇಳಿ. ಎಷ್ಟಿದೇನೋ ಅದಕ್ಕಿಂತಲೂ ಅರ್ಧ ಕಮ್ಮಿ ಹೇಳಿ. ಮುಂದೆ ನಿಮಗೇನಾದರೂ ಲಾಸ್ ಆಯ್ತಪ್ಪ ಅಂತಂದರೆ, ದುಡ್ಡು ಕಮ್ಮಿ ಆಯ್ತಪ್ಪ ಅಂತಂದರೆ, ಬ್ಯಾಡ್ ಲಕ್ ಶುರು ಆಯ್ತಪ್ಪ ಅಂತಂದರೆ ಆವಾಗ ಆಕೆ ನಿಮಗೆ ಸಾಥ್ ಕೊಡ್ತಾಳೆ, ನಿಮ್ಮ ಜೊತೆಗಿರ್ತಾಳೆ. ಇಲ್ಲಪ್ಪ ಅಂತಂದರೆ ಕೈ ಕೊಟ್ಟು ಮಧ್ಯದಲ್ಲಿ ಓಡೋಗ್ತಾಳೆ. ಫ್ಯಾಮಿಲಿ ಡಿಸ್ಪ್ಯೂಟ್ಗಳು ಕ್ರಿಯೇಟ್ ಆಗ್ತವೆ. ಅದಕ್ಕಾಗಿ ಹೆಂಡತಿ ಹೆಸರಲ್ಲಿ ಪ್ರಾಪರ್ಟಿ ಮಾಡಬೇಡಿ. ರೀಸನ್ ನಂಬರ್ 5 ಆ್ಯಂಡ್ ಲಾಸ್ಟ್, ಲೋನ್ ಆರ್ ಮಾರ್ಗೇಜ್ ಇಶ್ಯೂಸ್. ಉದಾಹರಣೆಗಾಗಿ ನೀವು ನಿಮ್ಮ ಮನೆಯನ್ನು ನಿಮ್ಮ ಹೆಂಡತಿ ಹೆಸರಲ್ಲಿ ರಿಜಿಸ್ಟರ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸಡನ್ ಆಗಿ ನಿಮಗೆ ಜಾಬ್ ಲಾಸ್ ಆಗುತ್ತೆ, ಇಲ್ಲವೇ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ. ಆವಾಗ ನಿಮಗೆ ಕ್ಯಾಪಿಟಲ್ನ ಅವಶ್ಯಕತೆ ಬೀಳುತ್ತೆ, ದುಡ್ಡು ಬೇಕಾಗತ್ತೆ. ಆವಾಗ ನೀವೆಲ್ಲಿ ಹೋಗ್ತೀರಾ? ಬ್ಯಾಂಕಿನ ಹತ್ರ ಹೋಗ್ತೀರಾ. ಬ್ಯಾಂಕಿಗೆ ಹೋಗಿ ಲೋನ್ ಕೊಡು ಅಂತೀರಾ. ನಿಮ್ಮ ಬಿಸ್ನೆಸ್ ಲಾಸಲ್ಲಿದೆ, ಜಾಬ್ ಲಾಸ್ ಆಗಿದೆ ಅಂತಂದರೆ EMI ಹೆಂಗೆ ಕಟ್ತೀರಾ ಅಂತೇಳಿ ಬ್ಯಾಂಕ್ ಹೇಳುತ್ತೆ. ಆವಾಗ ಅದರ ಮೇಲೆ ನಿಮಗೆ ಲೋನ್ ಸಿಗಲ್ಲ. ಸೊ ಬ್ಯಾಂಕ್ ನಿಮಗೇನು ಹೇಳುತ್ತೆ, ಏನಾದರೂ ಒಂದು ಸೆಕ್ಯೂರಿಟಿಯನ್ನು ಕೊಡಿ, ನಿಮ್ಮ ಮನೆಯನ್ನು ಅಡ ಇಡಿ, ನಾವು ನಿಮಗೆ ಲೋನ್ ಕೊಡ್ತೀವಿ ಅಂತಾರೆ ಬ್ಯಾಂಕ್ನವರು. ಆವಾಗ ನೀವೇನು ಮಾಡ್ತೀರಾ? ನಿಮ್ಮ ಹೆಂಡತಿಗೆ ಹೇಳ್ತೀರಾ ಸಹಿ ಮಾಡು ಅಂತೇಳಿ. ಅವಳು ಮಾಡಲ್ಲ, ಅವಳು ರಿಸ್ಕ್ ತೆಗೆದುಕೊಳ್ಳೋಕ್ಕೆ ರೆಡಿ ಆಗ್ತಾಳೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಬ್ಯಾಂಕ್ ಏನು ಹೇಳುತ್ತೆ, ಯಾರ ಹೆಸರ ಮೇಲೆ ಲೋನನ್ನು ತೆಗೆದುಕೊಳ್ತಾ ಇದ್ದೀರಲ್ಲ, ಪ್ರಾಪರ್ಟಿ ಕೂಡ ಅವರ ಹೆಸರಲ್ಲೇ ರಿಜಿಸ್ಟರ್ ಆಗಿರಬೇಕು ಅಂತ ಹೇಳುತ್ತೆ. ಸೊ ನಿಮ್ಮ ಮನೆ ನಿಮ್ಮ ಹೆಂಡತಿ ಹೆಸರಲ್ಲಿದೆ, ನಿಮಗೆ ಲೋನ್ ಬೇಕಾಗಿದೆ ಬಿಸ್ನೆಸ್ಸಿಗೆ ಅಂತಂದರೆ ಬ್ಯಾಂಕ್ ಕೊಡಲ್ಲ, ಅಲ್ಲಿ ಇಶ್ಯೂ ಕ್ರಿಯೇಟ್ ಆಗೇ ಆಗುತ್ತೆ. ಇನ್ನು ಮನೆಯನ್ನೇ ರೆನೋವೇಷನ್ ಮಾಡೋದಿದೆ, ಸ್ವಲ್ಪ ದುಡ್ಡು ಬೇಕಾಗಿದೆ, ಮನೆ ಮೇಲೆ ಲೋನ್ ಮಾಡ್ತೀವಿ, ಮಾರ್ಗೇಜ್ ತೆಗೆದುಕೊಳ್ತೀವಿ ಅಂತಂದರೂ ಕೂಡ ನಿಮ್ಮ ಹೆಂಡತಿ ಸಪೋರ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅವಳಂತಾಳೆ ನಿಮ್ಮ ದುಡ್ಡಿದೆ ಅಲ್ಲ, ನಿಮ್ಮ ದುಡ್ಡಿಂದ ಮಾಡಿ, ನಿಮ್ಮ ಬಿಸ್ನೆಸ್ ದುಡ್ಡಿಂದ ಮಾಡಿ, ಸ್ಯಾಲ್ರಿ ದುಡ್ಡಿಂದ ಮಾಡಿ, ಈ ರೀತಿ ಎಲ್ಲ ರಾಗ ಎಳಿತಾಳೆ. ಈ ಹೆಂಡತಿ ಕೈಗೆ ದುಡ್ಡು ಕೊಡೋದು, ಅವಳ ಹೆಸರಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡೋದು ಹೆಂಗಪ್ಪ ಅಂತಂದರೆ ದೇವರ ಹುಂಡಿಗೆ ದುಡ್ಡು ಹಾಕಿದಂಗೆ. ಬರೀ ಹಾಕೋಕ್ಕೆ ಬರುತ್ತೆ, ವಾಪಸ್ ತೆಗೆದುಕೊಳ್ಳೋಕ್ಕೆ ಬರಲ್ಲ, ಬೇರೆಯವರು ತೊಗೊತಾರೆ, ಪೂಜಾರಿಗಳು ಹೊಡ್ಕೊಂಡು ಹೋಗ್ತಾರೆ. ಇದೇ ಥರ ನಿಮ್ಮ ಕತೆ ಆಗತ್ತೆ. ಸೊ ಅದಕ್ಕಾಗಿ ಈ ಒಂದು ಮೂರ್ಖತನವನ್ನು ಮಾಡೋಕ್ಕೆ ಹೋಗ್ಬಿಡಿ. ಈ 5 ಕಾರಣಗಳಿಂದಾಗಿ ನಾನು ನಿಮಗೆ ಆ್ಯಸ್ ಅ ಬ್ರದರ್ ಆಗಿ, ವೆಲ್ ವಿಷರ್ ಆಗಿ ಎಲ್ಲ ಗಂಡು ಮಕ್ಕಳಿಗೂ ಒಂದು ಸಲಹೆಯನ್ನು ಕೊಡ್ತಾ ಇರುವೆ. ಹೆಂಡತಿ ಹೆಸರಲ್ಲಿ ಯಾವುದೇ ರೀತಿಯ ಪ್ರಾಪರ್ಟಿಗಳನ್ನು ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರಪ್ಪ ಅಂತಂದರೆ ನೀವು ಸತ್ರಿ ಅಂದಂಗೆ. ಸೊ ಪುರುಷರ ಜಾಗೃತೀಕರಣಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವೆ. ಅದಕ್ಕಾಗಿ ಒಬ್ಬ ಗಂಡಸರಾಗಿ ಎಲ್ಲ ಗಂಡಸರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಇದನ್ನು ವೈರಲ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.